ಸದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂಕಾವಿತಃ ಪುಷ್ಟಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರಜಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಶೌನಕೌವಾಚ ಕಿಮಪೂರ್ವಂ ಶ್ರುತಂ ಸೌತೆ ಪರಮಾದ್ಭುತ ಮೀಪ್ಸಿತಂ ಸರ್ವಂ ಕಥಯ ಸಂವೃಸ್ಯ ಬ್ರಹ್ಮಕಂಠಮನುತ್ತಮಂ. ಶೌನಕರು ಬಹಳ ಸುಂದರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೂತಪುತ್ರರಾಗಿರುವಂತಹ ನೀವು ವಿಸ್ತಾರವಾಗಿ ನಮಗೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸಬೇಕು. ವಂದೇ ಗುರು ಪಾದಪದ್ಮಂ ವ್ಯಾಸಾಯ ಅಮಿತ ತೇಜಸಃ ಹರಿರ್ದೇವಾ ದ್ವಿಜಾನ್ನತ್ವ ಧರ್ಮಾನ್ ವಕ್ಷೇ ಸನಾತನಂ. ಬಹಳ ಸುಂದರವಾಗಿರುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕರ್ಮವನ್ನ ಮಾಡೋಕ್ಕಿಂತ ಮುಂಚೆ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಜೊತೆಗೆ ವ್ಯಾಸಾಯ ಅಮಿತ ತೇಜಸಃ, ವ್ಯಾಸ ದಿವಾಕರ ವೇದವ್ಯಾಸರ ಸ್ಮರಣೆಯನ್ನ ಮಾಡಬೇಕು. ಹರಿಗುರುಗಳನ್ನ ನಮಸ್ಕಾರವನ್ನ ಮಾಡಿ ನಿಮ್ಮಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ವಕ್ಷೆ ಧರ್ಮಾನ್ ವಕ್ಷೆ ಸನಾತನಾನ್, ಸನಾತನವಾಗಿರುವಂತಹ ವೇದ ಪ್ರಣೀತವಾಗಿರುವಂತಹ ಧರ್ಮಗಳನ್ನು ಉಪದೇಶವನ್ನ ಮಾಡಬೇಕು. ಯಚ್ಛ್ರುತ್ವ, ಇದನ್ನ ಕೇಳೋದ್ರಿಂದ ವ್ಯಾಸವಕ್ತ್ರೇಣ ಬ್ರಹ್ಮಕಂಠಮನುತ್ತಮಂ, ವೇದವ್ಯಾಸ ದೇವರ ಅನುಗ್ರಹದಿಂದ ನೀವು ಶ್ರವಣವನ್ನು ಮಾಡಿದಂಥವರು ಅಜ್ಞಾನಾಂಧಸ್ಯ, ಅಜ್ಞಾನ ಅನ್ನೋ ಅಂಧಕಾರದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ. ನೀವು ಜ್ಞಾನವರ್ತ್ವಂ ಪ್ರದೀಪಕಂ, ತತ್ವಜ್ಞಾನದ ಸೂರ್ಯ ನಿಮ್ಮಿಂದ ಪ್ರಕಾಶ ಆಗಬೇಕು, ನಮಗೆ ಒಳ್ಳೆ ಜ್ಞಾನ ಬರಬೇಕು. ಹಾಗೆ ಉಪದೇಶವನ್ನ ಮಾಡಿ. ಜ್ಯೋತಿ ಸಮೂಹಂ ಪ್ರಳಯೇ, ಜ್ಯೋತಿ ಅಂದ್ರೆ ಜ್ಞಾನದ ಬೆಳಕು ಹೇಗೆ ಬರ್ತಾ ಇದೆ, ಅದು ಹೇಗೆ ಉತ್ಪತ್ತಿಯಾಗಿರುವಂಥದ್ದು, ಸೃಷ್ಟಿ ಹೇಗೆ ಮಾಡಿದ್ದಾನೆ ಭಗವಂತ, ಅದೆಲ್ಲವನ್ನ ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೃಷ್ಟಿಯ ಮೊದಲು ಪ್ರಳಯದಲ್ಲಿ ಒಂದು ಸ್ವಯಂ ಪ್ರಕಾಶಮಾನವಾದ ಪರಮಾತ್ಮನ ರೂಪ ಇದೆ. ಅಚಿಂತ್ಯ ಅದ್ಭುತವಾಗಿರುವಂಥದ್ದು. ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಗೊತ್ತಿರುವಂಥದ್ದು. ಕೋಟಿ ಕೋಟಿ ಸೂರ್ಯರನ್ನ ಮೀರಿಸುವಂತಹ ಪ್ರಭೆ, ಸೂರ್ಯಕೋಟಿ ಪ್ರಭಂ ನಿತ್ಯಂ ಅನಂತಂ ವಿಶ್ವಕಾರಣಂ. ಇಡೀ ಜಗತ್ತಿಗೆ ಮೂಲ ಕಾರಣಭೂತನಾಗಿರುವಂಥವನು ಭಗವಂತ. ಅವನೇನು ಮಾಡ್ತಾ ಇದ್ದಾನೆ, ಆಲದಲೆ ಮೇಲೆ ಮಲಗಿರುವಂಥದ್ದು. ಭಾಗವತ ಬಹಳ ವಿಸ್ತಾರವಾಗಿ ಹೇಳ್ತದೆ, ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸ್ವೇಚ್ಛಾಮಯಸ್ಯ ಚ ವಿಭೋಹೋ ತಜ್ಜ್ಯೋತಿರುಜ್ವಲಂ ಮಹತ್. ಭಗವಂತ ಸ್ವತಂತ್ರನಾಗಿರುವಂಥವನು, ಯಾರ ಒಂದು ಅಪೇಕ್ಷೆಯೂ ಅವನಿಗೆ ಇಲ್ಲ. ಅದರಲ್ಲೂ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಸ್ವರ್ಗಲೋಕ ಅಂದ್ರೆ ಮೇಲಿನ 7 ಲೋಕಗಳು, ಕೆಳಗಿನ ಪಾತಾಳ 7 ಲೋಕಗಳು, ಮಧ್ಯಭಾಗದಲ್ಲಿ ಭೂಲೋಕ ಅಂತ 3 ಲೋಕ ನಾವು ಕಾಣುವಂಥದ್ದು. ಈ 3 ಲೋಕಗಳನ್ನ ಭಗವಂತ ಬಹಳ ಸುಂದರವಾಗಿ ಸೃಷ್ಟಿಯನ್ನ ಮಾಡ್ತಾನೆ. ಯೋಗಿನಾ ಧೃತಮೀಶೇನ ಅಂತರಿಕ್ಷ ಸ್ಥಿತಂಬರಂ. ಆದಿ ಅಂದ್ರೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ, ಈ ಲೋಕಗಳನ್ನ ಈ ಭಗವಂತನ ಯೋಗಿ ರೂಪದಿಂದ, ಯೋಗ ಧ್ಯಾನದಿಂದ ಭಗವಂತನನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಶಾರೀರಿಕವಾಗಿರುವಂತಹ ರೋಗಗಳಾಗಲಿ, ಜರ ಮರಣಗಳಾಗಲಿ, ದುಃಖ ಭಯಗಳಾಗಲಿ ಇರೋದಿಲ್ಲ. ಯೋಗಿನಾ ಧೃತಮೀಶೇನ ಚಾಂತರಿಕ್ಷಂ ಸ್ಥಿತಂ ವರಂ. ಆ ಅಧಿವಾದಿ ಹರಂ ಮೃತ್ಯುಂ ಶೋಕ ಭೀತಿ ವಿವರ್ಜಿತಂ. ಭಗವಂತನನ್ನ ಧ್ಯಾನ ರೂಪದಿಂದ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಯಾವ ರೋಗಾದಿಗಳ ಭಯ ಇರೋದಿಲ್ಲಪಾ. ಅದರಲ್ಲೂ ರತ್ನ ಸಿಂಹಾಸನದಿಂದ ಕೂಡಿರುವಂತಹ ಭಗವಂತ ಕೃಷ್ಣ ಪರಮಾತ್ಮ, ಅವನು ಗೋಲೋಕದಲ್ಲಿರುವಂಥವನು. ಗೋಪ ಗೋಪಿಯರಿಂದ ವಿಶೇಷವಾಗಿ ಸೇವೆಯನ್ನ ಪಡೆದುಕೊಳ್ಳುವಂಥವನು. ಲಯೇ ಕೃಷ್ಣಯುತಂ ಸೃಷ್ಟಂ ಗೋಪ ಗೋಪಿ ಅಭಿವೃತಂ. ಗೋಪಿಗಾ ಸ್ತ್ರೀಯರು, ಗೋಪ ಗೋಪಿಯರಿಂದ ಸೇವೆಯನ್ನ ಮಾಡುವಂಥವನು ಭಗವಂತ. ಈ ಗೋಲೋಕದ ಕೆಳಗೆ ವಿಶೇಷವಾಗಿ ನೀವು ಪ್ರಶ್ನೆ ಕೇಳಿದ್ದೀರಲ್ಲ, ವೈಕುಂಠ ಎಲ್ಲಿದೆ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಗೋಲೋಕದ ಕೆಳಗೆ 50 ಕೋಟಿ ಯೋಜನ
ವಿಸ್ತಾರವಾಗಿರುವಂಥದ್ದು ಬಲಭಾಗದಲ್ಲಿ ವೈಕುಂಠ ಲೋಕ ಇದೆ. ತದದೋ ತಕ್ಷಣೆ ಸವ್ಯೆ 50 ಕೋಟಿ ಯೋಜನಾನ್ ವೈಕುಂಠ ಶಿವಲೋಕಂತೂ ತತ್ಸವಂ ಸುಮನೋಹರಂ. ಅದರ ಜೊತೆಗೆ ಎಡಭಾಗದಲ್ಲಿ ಶಿವಲೋಕ ಇದೆ, ಕೈಲಾಸ ಅಂತ ಕರೀತಾರೆ. ಅದರಲ್ಲೂ ಕೋಟಿ ಯೋಜನ ವಿಸ್ತೀರ್ಣವಾಗಿರುವಂತಹ ಮಂಡಲಾಕಾರದಿಂದ ಕೂಡಿರುವಂತಹ ವೈಕುಂಠ ಲೋಕ ಬಹಳ ಅತ್ಯದ್ಭುತವಾಗಿರುವಂಥದ್ದು. ಸೃಷ್ಟಿಕಾಲದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣರು ಯಾವಾಗಲೂ ಅಲ್ಲಿರ್ತಾರೆ. ಅದನ್ನು ಹೇಳ್ತಾರೆ, ಕೋಟಿ ಯೋಜನ ವಿಸ್ತೀರ್ಣಂ ವೈಕುಂಠಂ ಮಂಡಲಾಕೃತಿಂ. ಎಷ್ಟು ಸುಂದರವಾಗಿ ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ. ವೈಕುಂಠ ಲೋಕ ಎಲ್ಲಿದೆ, ಅದರ ವಿಸ್ತೀರ್ಣ ಅಳತೆ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಲಕ್ಷ್ಮೀನಾರಾಯಣ ಅಂತಿತಂ. ಲಯಕಾಲದಲ್ಲಿ ಎಲ್ಲವೂ ನಾಶ ಆಗಿ ಹೋಗಿರ್ತದೆ, ಯಾರೂ ಇರೋದಿಲ್ಲ. ಪ್ರಳಯದಲ್ಲಿ ಭಗವಂತ ಮತ್ತು ಲಕ್ಷ್ಮೀದೇವಿ ಇಬ್ಬರೇ ವಾಸವನ್ನ ಮಾಡುತ್ತಾರೆ. ಅದರಲ್ಲೂ ಆ ವೈಕುಂಠ ಲೋಕದಲ್ಲಿರುವಂತಹ ಭಗವಂತ ವಿಶೇಷವಾಗಿ ಚತುರ್ಭುಜನಾಗಿರ್ತಾನೆ. ಅವನಲ್ಲಿರುವಂಥವ್ರು, ವೈಕುಂಠದಲ್ಲಿ ವಾಸ ಮಾಡುವಂಥವರಿಗೆ ಯಾವ ಜನನ ಮರಣಗಳ ಭಯ ಇರೋದಿಲ್ಲ. ವೈಕುಂಠ ಲೋಕ ಅದು ಅತ್ಯದ್ಭುತವಾಗಿರುವಂಥದ್ದು. ಸವ್ಯೇಚ ಶಿವಲೋಕಂಚ, ಶಿವಲೋಕವೂ ಅಷ್ಟೇ ಬಹಳ ವಿಶೇಷವಾಗಿರುವಂಥದ್ದು. ವೃಂದಾವನದ ಸಮೀಪದಲ್ಲಿ ರಾಸಮಂಡಲದಲ್ಲಿ ಮಂಡಿಸಿರುವಂತಹ ಭಗವಂತ ವಿಶೇಷವಾಗಿ ವಾಸವನಾಗಿದ್ದಾನೆ. ರತ್ನ ಸಿಂಹಾಸನದಲ್ಲಿ ಕೂತಿದ್ದಾನೆ. ಈ ಸ್ತೋತ್ರವನ್ನ ನಾವೇನ್ ಹೇಳಿದ್ವಲ್ಲ ಇಲ್ಲಿವರೆಗೂ, ಇತಿ ಬ್ರಹ್ಮ ಕೃತಂ ಸ್ತೋತ್ರಂ, ಇಂತಹ ಚತುರ್ಭುಜನಾಗಿರುವಂತಹ ಸರ್ವದೇವತೆಗಳಿಂದ ವಂದಿತನಾಗಿರುವಂಥವನು ಭಗವಂತ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ್ದಾರೆ. ಉದಯ ಕಾಲದಲ್ಲಿ ಎದ್ದು ಇತಿ ಬ್ರಹ್ಮ ಕೃತಂ ಸ್ತೋತ್ರಂ ಪ್ರಾತರುತ್ತಾಯ ಯಃ ಪಠೇ ಪಾಪಾನಿ ತಸ್ಯ ನಶ್ಯಂತಿ ದುಸ್ವಪ್ನೋ ಸುಸ್ವಪ್ನೋ ಭವೇತ್. ದುಸ್ವಪ್ನ ಏನಾದ್ರೂ ಬಿದ್ದಿದ್ರು ಈ ಬ್ರಹ್ಮದೇವರ ಸ್ತೋತ್ರದಿಂದ, ಶ್ರವಣ ಮಾಡೋದ್ರಿಂದ, ಹೇಳೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ. ಅವು ಒಳ್ಳೆಯ ಸುಸ್ವಪ್ನ ಆಗಿ ಪರಿಣಾಮವನ್ನ ಹೊಂತಾವೆ. ಭಕ್ತಿರ್ಭವತಿ ಗೋವಿಂದೇ ಶ್ರೀಪುತ್ರ ಪೌತ್ರವರ್ಧನಿ ಅಕೀರ್ತಿ ಕ್ಷಯಮಾಪ್ನೋತಿ ಸತ್ಕೀರ್ತಿ ವರ್ಧತೆ ಚಿರಂ. ಸಂಸ್ಕೃತ ಅರ್ಥ ಆಗ್ಬಿಟ್ರೆ ಬಹಳ ಸುಂದರವಾಗಿ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಭಕ್ತಿ ಹೆಚ್ಚಾಗತ್ತಂತೆ ಭಗವಂತನಲ್ಲಿ, ಗೋವಿಂದನಲ್ಲಿ. ಶ್ರೀ ಸಂಪತ್ತು ಪ್ರಾಪ್ತಿಯಾಗತ್ತೆ, ಪುತ್ರ ಪೌತ್ರ ಎಲ್ಲವೂ ಪ್ರಾಪ್ತಿಯಾಗತ್ತೆ, ಅಭಿವೃದ್ಧಿಯಾಗತ್ತೆ. ಬರೇ ಪ್ರಾಪ್ತಿಯಾಗೋದಲ್ಲ, ಅಭಿವೃದ್ಧಿಯಾಗತ್ತೆ. ಅಕೀರ್ತಿ ಕೆಟ್ಟ ಹೆಸರು ಹೋಗುತ್ತೆ. ಕ್ಷಯಮಾಪ್ನೋತಿ ಸತ್ಕೀರ್ತಿ ವರ್ಧತೆ ಚಿರಂ. ಒಳ್ಳೆಯ ಸತ್ಕೀರ್ತಿ ಚಿರವಾಗಿ ಉಳಿಯೋ ಹಾಗೆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸೂತೌವಾಚ, ಸೂತಾಚಾರ್ಯರು ಉತ್ತರವನ್ನ ಹೇಳ್ತಾ ಇದ್ದಾರೆ. ನೋಡಪ್ಪ, ಆವಿರ್ಬಭೂವ ತತ್ಪಶ್ಚಾತ್ ವಕ್ಷಸಃ ಪರಮಾತ್ಮನಃ ತಸ್ಮಿತಃ ಪುರುಷ ಕಶ್ಚಿತ್ ಶುಕ್ಲವರ್ಣೋ ಜಟಾಧರಃ. ಎಷ್ಟು ಸುಂದರವಾಗಿ ಭಗವಂತನ ಮಹಿಮೆಯನ್ನ ಹೇಳ್ತಾರೆ. ಸೃಷ್ಟಿ ಮಾಡಿದ್ ಹೇಗೆ ಭಗವಂತನನ್ನ, ಭಗವಂತ ಹೇಗೆ ಸೃಷ್ಟಿ ಮಾಡದ ಎಲ್ಲರನ್ನ, ಪ್ರಾರಂಭದಲ್ಲಿ ಏನಿತ್ತು ಅಂತ ಎಲ್ರಿಗೂ ಕುತೂಹಲ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಭಗವಂತನ ವಕ್ಷಸ್ಥಳದಿಂದ ಶುಕ್ಲವರ್ಣದ ಜಟಾಧರದಿಂದ ಕೂಡಿರುವಂತಹ ಸ್ಮಿತವದನನಾದ ಒಬ್ಬ ಪುರುಷ ಆವಿರ್ಭೂತನಾಗಿದ್ದಾನೆ. ವಕ್ಷಸ್ಥಳದಲ್ಲಿರುವಂತಹ ಶ್ರೀವತ್ಸ ಅನ್ನುವಂತಹ ಮಚ್ಚೆಯಿಂದ, ಕೌಸ್ತುಭ ರತ್ನದಿಂದ, ಶ್ರೇಷ್ಠವಾದ ರತ್ನಗಳಿಂದ ಕಿರೀಟವನ್ನ ಧಾರಣೆ ಮಾಡಿರುವಂತಹ ರತ್ನ ಸಿಂಹಾಸನದಲ್ಲಿ ಕೂಡುವಂತಹ ಭಗವಂತನ ಆವಿರ್ಭೂತವಾಗಿದೆ. ತನ್ನದೇ ಒಂದು ರೂಪ, ಪರಬ್ರಹ್ಮನ ರೂಪ, ಸಾಕ್ಷಾತ್ ರೂಪ, ಅವತಾರ ಆಗಿರುವಂತದ್ದು. ಶ್ರೀವತ್ಸ ಶ್ಲೋಕದಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಶ್ರೀವತ್ಸ ವಕ್ಷಃ ಸಂಭ್ರಾಜ ಕೌಸ್ತುಭೇನ ವಿರಾಜಿತಂ ಸದ್ರತ್ನಸಾರ ಕಿರೀಟ ಮುಕುಟೋಜ್ವಲ, ಮುಕುಟವನ್ನ ಹಾಕೊಂಡೇ ಬಂದಿದ್ದಾನೆ. ರತ್ನ ಸಿಂಹಾಸನಂಶ್ಚ ವನವಾಲ ವಿಭೂಷಿತಂ, ಹಾರವನ್ನು ಧಾರಣೆ ಮಾಡಿದ್ದಾನೆ. ಸರ್ವಾಧಾರನಾಗಿದ್ದಾನೆ. ಗೋಪ ರೂಪದಿಂದ ಪ್ರತ್ಯಕ್ಷನಾಗಿರುವಂತಹ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಪರಿಪೂರ್ಣ ತಮಂಬಿವು, ಎಲ್ಲ ಕತ್ತಲನ್ನ ಕಳೆದು ಜ್ಞಾನವನ್ನ ನೀಡುವಂತಹ ಭಗವಂತ. ಸರ್ವಮಂಗಲದಾಯಕಂ ಮಾಂಗಲ್ಯಂ ಮಂಗಲಾರ್ಹಂ ಮಂಗಲಂ ಮಂಗಲಪ್ರದಂ. ಮಂಗಲವನ್ನು ಉಂಟು ಮಾಡುವಂತಹ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿರುವಂಥದ್ದು. ಪರಮಾನಂದ ಬೀಜಂಚ ಸತ್ಯಮಕ್ಷಯ ಮೌವ್ಯಯಂ. ಭಗವಂತ ಎಂಥವ್ರು? ಸರ್ವಾನಂದಕರನಾಗಿರುವಂಥವ್ರು, ಮೋಕ್ಷಕ್ಕೆ ಬೀಜರೂಪನಾಗಿರುವಂಥವ್ರು, ನಾಶರಹಿತನಾಗಿರುವಂಥವನು, ಸಕಲರಿಗೂ ಇಷ್ಟಾರ್ಥ ಸಿದ್ಧಿಯನ್ನ ಕೊಡುವಂಥವನು. ಪ್ರಕೃತೇ ಪರಮೀಶಾನಂ ನಿರ್ಗುಣಂ ನಿತ್ಯ ವಿಗ್ರಹಂ. ಪ್ರಕೃತಿಗೆ
ವಿಶೇಷವಾಗಿ ಶಕ್ತಿ ಕೊಡುವಂಥವನು ಭಗವಂತ. ಸದ್ಗುಣದಿಂದ ಕೂಡಿರುವಂಥವನು, ನಿರ್ಗುಣನಾಗಿರುವಂಥವನು. ನಿರ್ಗುಣ ಅಂದ್ರೆ ಏನು? ನಮಗೆ ಸಂಬಂಧಪಟ್ಟಿರುವಂತಹ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನಿದ್ದಾವಲ್ಲ, ಈ ಗುಣದಿಂದ ಮೀರಿದಂಥವನು ಭಗವಂತ. ಆದ್ದರಿಂದ ಅವನನ್ನು ನಿರ್ಗುಣ ಅಂತ ಕರೀತಾರೆ. ನಮ್ಮಂತಹ ಪ್ರಾಕೃತಿಕವಾದ ದೇಹ, ಗುಣ, ದೋಷ ಯಾವೂ ಭಗವಂತನಲ್ಲಿಲ್ಲ. ಅನಾದಿ ನಿತ್ಯನಾಗಿದ್ದಾನೆ. ನೋಡ್ರಿ ಎಷ್ಟು ವರ್ಣನೆ ಮಾಡ್ತಾರೆ. ಪ್ರಕೃತೇಹೇ ಪರಮೀಶಾನಂ ನಿರ್ಗುಣಂ ನಿತ್ಯ ವಿಗ್ರಹಂ ಆದ್ಯಂ ಪುರುಷಮವ್ಯಕ್ತಂ ಪುರುಹೂತಂ. ಅಂದ್ರೆ ಆದಿಯಲ್ಲೂ ಇದ್ದಾನೆ, ಅಂತ್ಯದಲ್ಲೂ ಇರ್ತಾನೆ, ಮಧ್ಯದಲ್ಲೂ ಇರ್ತಾನೆ. ಶಾಂತನಾಗಿದ್ದಾನೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ, ಸತ್ಯರೂಪದಿಂದ ಕೂಡಿದ್ದಾನೆ. ಏವಂ ರೂಪಂ ಪರಂ ಬಿಭ್ರತ್ ಭಗವಾನೇಕ ಏವಃ ದಿಗ್ವಿಷ್ಟ ನಭಸಾ ಸಾರ್ಥಂ ಶೂನ್ಯಂ ವಿಶ್ವಂ ದದರ್ಶಃ. ಈ ರೀತಿಯಾಗಿರುವಂತಹ ಅದ್ವಿತೀಯವಾಗಿರುವಂತಹ ಭಗವಂತನನ್ನ ಆ ರೂಪದಿಂದ ಕಂಡಿದ್ದಾರೆ. ಕಂಡಂತಹ ಸಂದರ್ಭದಲ್ಲಿ ಸುತಾಚಾರ್ಯ ಹೇಳ್ತಾ ಇದ್ದಾರೆ, ದೃಷ್ಟ್ವಾ ಶೂನ್ಯಮಯಂ ವಿಶ್ವಂ ಗೋಲೋಕಂ ಚ ಭಯಂಕರಂ ನಿರ್ಜಂತು ನಿರ್ಜಲಂ ಘೋರಂ ನಿರ್ವಾತಂ ತಮಸಾವೃತಂ. ಅಲ್ಲಿ ಆ ಗೋಲೋಕ ಅಂತ ಏನ್ ಹೇಳ್ತಾರಲ್ಲ, ಅದು ಜೀವಗಳಿಂದ, ಜಲವಾಯು ತೇಜಸ್ಸುಗಳಿಂದ ರಹಿತವಾಗಿರುವಂತಹ ಭಯಂಕರವಾಗಿರುವಂತಹ ಆ ಭಗವಂತನ ಒಂದು ಸಾನ್ನಿಧ್ಯದಿಂದ ಗಿಡಮರಗಳು, ಬೆಟ್ಟ ಗುಡ್ಡಗಳು, ಸಮುದ್ರಗಳು, ಮಾಣಿಕ್ಯ, ಧಾತುಗಳು ಇವೆಲ್ಲವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಭಗವಂತ ಮನಸ್ಸನ್ನ ಮಾಡಿದ್ದಾನೆ. ವೃಕ್ಷ ಶೈಲ ಸಮುದ್ರಾದಿ ವಿಹೀನಂ ವಿಕೃತಾಕೃತಂ ನಿರ್ಮುಕ್ತಿಂಚ ನಿರ್ಧಾತು ನಿಸ್ಸಸ್ಯಂ ನಿತೃಣಂ ತ್ವಿಜಾ. ಎಷ್ಟು ಗಿಡಗಳನ್ನ, ಮರಗಳನ್ನ ನಾವು ಲೋಕದಲ್ಲಿ ನೋಡ್ತೀವಿ. ನಾನಾ ವಿಧವಾದ ಗಿಡಗಳಿದ್ದಾವೆ, ನಾನಾ ವಿಧವಾದ ಮರಗಳಿದ್ದಾವೆ, ನಾನಾ ವಿಧವಾದ ಪ್ರಾಣಿಗಳಿದ್ದಾವೆ, ನಾನಾ ವಿಧವಾದ ಹೆಸರಿನ ಪರ್ವತಗಳಿದ್ದಾವೆ, ನದಿಗಳಿದ್ದಾವೆ. ಅತ್ಯದ್ಭುತವಾದ ಈ ಸೃಷ್ಟಿಯ ವೈಚಿತ್ರ್ಯವನ್ನ ಭಗವಂತ ಆದಿ ಸೃಷ್ಟಿಯಲ್ಲಿ ಪರಮಪುರುಷನ ಬಲಭಾಗದಿಂದ ಪ್ರಪಂಚಕ್ಕೆ ಬೇಕಾಗಿರುವಂತಹ ಸತ್ವ ರಜೋ ತಮೋ ಗುಣಗಳು ಮೂರ್ತಿಮಂತಾಗಿ ಆವಿರ್ಭವಿಸಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಆವಿರ್ಬಭೂವ ಸರ್ಗಾದೋ ಪುಂಸೋ ದಕ್ಷಿಣ ಪರ್ವತಃ ಪಾರ್ಶ್ವತಃ ಭವಕಾರಣ ರೂಪಾಶ್ಚ ಮೂರ್ತಿಮಂತ ತ್ರಯೋ ಗುಣಾಃ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಅಂತಂದ್ರೆ ಮುಂದೆಲ್ಲ ಹೇಳ್ತಾರೆ. ಸುಮ್ಮನೆ ನಾವು ನೆನಪಿಟ್ಟುಕೊಳ್ಳಬೇಕಾದ್ರೆ ಸತ್ವಗುಣ ಅಂದ್ರೆ ಏನು? ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ಜಪ, ಹೋಮ, ತಪ, ದಾನವನ್ನ ಮಾಡುವಂಥದ್ದು, ದೊಡ್ಡವರ ಸೇವೆಯನ್ನ ಮಾಡುವಂಥದ್ದು. ಇದು ಸತ್ವಗುಣದ ಅಧ್ಯಯನ ಮಾಡುವಂಥದ್ದು, ಭಗವದ್ಭಿಷೇಕವಾಗಿ ಮಾತಾಡುವಂಥದ್ದು. ಇವೆಲ್ಲ ಸತ್ವಗುಣದ ಲಕ್ಷಣ. ಇನ್ನು ತಮೋಗುಣ ಇದಕ್ಕೆ ವಿಪರೀತವಾಗಿರುವಂಥದ್ದು. ಯಾವಾಗ್ಲೂ ಕೆಟ್ಟ ವಿಚಾರವನ್ನ ಮಾಡುವಂಥದ್ದು, ಕೆಟ್ಟದನ್ನ ಮಾತಾಡೋದು, ಕೆಟ್ಟದನ್ನ ನೋಡೋದು, ಕೆಟ್ಟದನ್ನ ಬಯಸೋದು, ಕೆಟ್ಟದನ್ನ ತಿನ್ನೋದು, ನಾಸ್ತಿಕ್ಯವಾದ ಬುದ್ಧಿ, ತಮೋಮಯ ಗುಣ. ಅದು ತಮೋಗುಣ. ಈ ಕಡೆ ಸತ್ವನೂ ಅಲ್ಲ, ಈ ಕಡೆ ತಮೋಗುಣನೂ ಅಲ್ಲ, ಮಧ್ಯದಲ್ಲಿರುವಂಥವ್ರು. ಕೆಲವು ಸಾರಿ ಬಹಳ ದೇವ್ರ ಭಕ್ತಿ, ಕೆಲವು ಕಡೆ ಸಮಯದಲ್ಲಿ ದೇವರಲ್ಲಿ ಭಕ್ತಿನೇ ಇರೋದಿಲ್ಲ. ಹೀಗೆ ಮಧ್ಯಭಾಗದಲ್ಲಿರುವಂಥವ್ರು ಅದು ರಜೋಗುಣ ಅಂತ ಅಂತಾರಪ್ಪ. ಈ ಗುಣಗಳು ಬಂದಿರುವಂಥದ್ದು ಹೊರಗಡೆ. ತಥೋ ಮಹಾನ್ ಅಹಂಕಾರ ಪಂಚನ್ಮಾತ್ರ ಏವತ ರೂಪ ರಸಗಂಧ ಸ್ಪರ್ಶ ಶಬ್ದಾಶ್ಚೈವೇತಿ ಸಂಗಕಾಹ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅದಾದ ಮೇಲೆ ಮಹತ್ ತತ್ವ ಬಂದಿದೆ, ಅಹಂಕಾರ ತತ್ವ ಬಂದಿದೆ. ಅದಾದ ಮೇಲೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಪಂಚಮಹಾಭೂತಗಳ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೆ ತನ್ಮಾತ್ರಗಳು ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಭಗವಂತನ ಒಂದು ಮಹಿಮೆಯನ್ನ ನಾವು ಇದರಲ್ಲಿ ಕಾಣಬಹುದು. ಅನಂತ ರೂಪಗಳಿಂದ ಕೂಡಿರುವಂತಹ ಚತುರ್ಭುಜನಾಗಿರುವಂತಹ ನಾರಾಯಣ ಆವಿರ್ಭವಿಸಿದಂತಹ ಭಗವಂತ ಶಾಂಗ್ರ ಧನಸ್ಸನ್ನ ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಕೌಸ್ತುಭ ಮಣಿಯನ್ನ ಧಾರಣೆ ಮಾಡಿದ್ದಾನೆ. ಲಕ್ಷ್ಮಿಯನ್ನ ಧಾರಣೆ ಮಾಡಿದ್ದಾನೆ ಎದೆಯಲ್ಲಿ. ರೂಪ ಲಾವಣ್ಯಗಳು 32 ಲಕ್ಷಣ ಭಗವಂತನದು. ಅಂತಹ ಭಗವಂತನ ಮುಂದೆ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಾರಾಯಣೋವಾಚ ವರಂ ವರೇಣ್ಯಂ ವರದಂ ವರಾರ್ಹಂ ವರಕಾರಣಂ ಕಾರಣಂ ಕಾರಣಂಚ ಕರ್ಮ ಕರ್ತ. ಸುಂದರವಾಗಿದೆ ಶ್ಲೋಕ. ಒಂದೊಂದು ಅಕ್ಷರವೂ ಅಷ್ಟು ಬಹಳ ಪ್ರಧಾನವಾಗಿರುವಂಥದ್ದು. ಮೊದಲನೇದ್ದು ವರಂ ವರೇಣ್ಯಂ, ಸರ್ವಶ್ರೇಷ್ಠನಾಗಿರುವಂಥವ್ರು, ಶುಭಾಶುಭ ಫಲಗಳನ್ನು ನೀಡುವಂಥವ್ರು, ಫಲದಾಯಕನಾಗಿರುವಂಥವ್ರು. ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಭಗವಂತನಿಗೆ.
ಕಾರ್ಯ ಕಾರಣ ಕರ್ತೃ ಎಲ್ಲವೂ ಭಗವಂತ ನೀನೆ. ಒಂದೇ ತಮಘನಂ ಘನಶ್ಯಾಮಂ ಸ್ಮಾತ್ವರಾಮಂ ಮನೋಹರಂ, ಮನೋಹರವಾದ ರೂಪವುಳ್ಳಂಥವನು, ನಿಷ್ಕಾಮನಾಗಿರುವಂಥವನು, ಶ್ರೇಷ್ಠನಾಗಿರುವಂಥವನು, ವೇದಗಳಿಂದ ಪ್ರತಿಪಾದ್ಯನಾಗಿರುವಂಥವನು. ಇಂತಹ ನಾರಾಯಣ ಅವತಾರವನ್ನು ಮಾಡಿ ತಂದೆ ಒಂದು ರೂಪ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನ ಮುಂದೆ ರತ್ನ ಸಿಂಹಾಸನದಲ್ಲಿ ಆವಿರ್ಭೂತನಾಗಿ ಕೂತಿದ್ದಾನೆ. ಅಂದ್ರೆ ನೋಡಿ, ಮೂಲ ರೂಪ ಕೃಷ್ಣ ಪರಮಾತ್ಮನ ರೂಪ, ಅವನಿಂದಲೇ ಇನ್ನೊಂದು ರೂಪ ಪ್ರಕಟವಾಗಿರುವಂಥದ್ದು. ತಂದೆ ಒಂದು ರೂಪ. ನಾರಾಯಣ ಕೃತಂ ಸ್ತೋತ್ರಂ ಯಃ ಪಡೆ ಸಮಾಹಿತಃ ತ್ರಿಸಂಧ್ಯಂ ಯಃ ಪಡೆ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ. ಈ ನಾರಾಯಣ ಕೃಷ್ಣನನ್ನ ತಂದೆ ಒಂದು ರೂಪ ಅದರ ಸ್ತೋತ್ರ ಮಾಡಿದ್ದಾರೆ. ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ, ಪುತ್ರಾರ್ಥಿ ಲಭತೆ ಪುತ್ರಂ, ಯಾರಿಗೆ ಸಂತಾನ ಇಲ್ಲೋ ಅವರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ. ಭಾರ್ಯಾರ್ಥಿ ಲಭತೆ ಪ್ರಿಯಾಂ, ಯಾರಿಗೆ ಕನ್ಯೆ ದೊರೆತಿಲ್ಲೋ ವಿವಾಹಕ್ಕೆ ಅವರಿಗೆ ಕನ್ಯೆ ಪ್ರಾಪ್ತಿಯಾಗ್ತಾ ಇದೆ. ಭ್ರಷ್ಟರಾಜ್ಯೋ ಲಭೇತ್ ರಾಜ್ಯಂ, ಯಾರು ಭ್ರಷ್ಟನಾಗಿದ್ದಾನೆ ರಾಜ್ಯದಿಂದ ಅವನಿಗೆ ರಾಜ್ಯ ಪ್ರಾಪ್ತಿಯಾಗತ್ತೆ. ಇವತ್ತಿನ ಮಟ್ಟಿಗೆ ರಾಜ್ಯ ಅಂದ್ರೆ ಏನು? ಒಳ್ಳೆಯ ಉದ್ಯೋಗ, ಒಳ್ಳೆಯ ಕೆಲಸ ಅವನಿಗೆ ಪ್ರಾಪ್ತಿಯಾಗತ್ತೆ. ಧನಂ ಭ್ರಷ್ಟೋ ಧನಂ ಲಭೇತ್, ಎಲ್ಲೋ ಕಳ್ಕೊಂಡಿರ್ತಾರ ಪಾಪ ಹಣವನ್ನ, ಅಂತ ಹಣ ಕಳೆದಿದ್ರು ಪ್ರಾಪ್ತಿಯಾಗತ್ತೆ. ಕಾರಾಗರೇ ಕಾರಾಗಾರೇ ವಿಪದ್ರಸ್ತಃ ಸ್ತೋತ್ರೇಣಾನೇನ ಮುಚ್ಚತೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಕಾರಾಗೃಹದಲ್ಲಿ ಬಂಧನದಲ್ಲಿ ಸಿಲುಕಿರುವಂಥವ್ರು, ನಾವು ಎಲ್ಲ ಒಂದ್ ರೀತಿ ಬಂಧನದಲ್ಲೇ ಇದ್ದೀವಿ, ಸಂಸಾರ ಬಂಧನದಲ್ಲಿ. ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂತಾನೆ. ರೋಗಗಳೇನಾದ್ರೂ ಇದ್ರೆ ರೋಗಾತ್ ಪ್ರಮುಚ್ಚತೆ ರೋಗಿ, ಸಂಸಾರವೇ ದೊಡ್ಡ ರೋಗ. ಆ ರೋಗದಿಂದ ಬಿಡುಗಡೆ ಹೊಂದೋ ಹಾಗೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಶುಭ್ರನಾಗಿದ್ದಾನೆ ಭಗವಂತ. ಅಂತಹ ಭಗವಂತ ಅವತಾರ ಮಾಡಿರುವಂಥದ್ದು. ಇದರ ಜೊತೆಗೆ ಎಡಭಾಗದಿಂದ, ಆ ಕೃಷ್ಣ ರೂಪದ ಎಡಭಾಗದಿಂದ ಶಂಕರ ರುದ್ರದೇವರು ಅವತಾರ ಮಾಡಿದ್ದಾರೆ. ಹೇಗಿದ್ದಾರೆ ರುದ್ರದೇವರು? ಇಲ್ಲಿ ಏನ್ ಹೇಳಿದ್ದಾರೋ ಇದನ್ನೇ ಆಚಾರ್ಯ ಶಿವರಾಚಾರ್ಯ ಹೇಳಿದ್ದನ್ನು ನಾವು ಕಾಣಬಹುದು. ಶುದ್ಧ ಸ್ಫಟಿಕ ಸಂಕಾಶಃ ಪಂಚಭಕ್ತೋ ದಿಗಂಬರಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ತಪ್ತ ಕಾಂಚನ ವರ್ಣಾಭ ಜಟಾಭಾರ ಧರೋವರಃ. ಆಯ್ತಾ? ಈಶಾದ್ಯ ಸ್ವಪ್ರಸನ್ನಸ್ಯ ಸ್ತ್ರೀನೇತ್ರಾಶ್ಚಂದ್ರಶೇಖರ. 5 ಮುಖಗಳಿಂದ ಕೂಡಿರುವಂತಹ, ಜಟೆಯನ್ನ ಕಟ್ಟಿರುವಂತಹ, 3 ಕಣ್ಣುಗಳಿಂದ ಕೂಡಿರುವಂತಹ ತ್ರಿನೇತ್ರ. ಆಮೇಲೆ ಚಂದ್ರಶೇಖರ, ಚಂದ್ರನನ್ನ ಧಾರಣೆ ಮಾಡಿರುವಂತಹ, ಜೊತೆಗೆ ತ್ರಿಶೂಲ ಪಟ್ಟ ಶಧರೋ ಜಪಮಾಲಾ ಕರಃಪರಃ ಸರ್ವಸಿದ್ಧೇಶ್ವರ ಸಿದ್ಧ ಯೋಗೀನಾಂ ಗುರೋರ್ಗುರು. ಒಳ್ಳೆಯ ಜ್ಞಾನ ಬರಬೇಕು ಅಂದ್ರೆ ಜ್ಞಾನಂ ಮಹೇಶ್ವರಾದಿಚ್ಛೆ, ರುದ್ರದೇವರ ಪೂಜೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ರುದ್ರದೇವರು ಹೀಗೆ ಅವತಾರವಾಗಿದ್ದಾರಂತೆ. ಕೃಷ್ಣ ಪರಮಾತ್ಮನ ಎಡಭಾಗದಿಂದ ಅವತಾರ ಆಗಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಮೃತ್ಯುಂಜಯ ಅಂತ ಕರೀತಾರೆ. ವಿಶೇಷವಾಗಿ ಆ ವೈಷ್ಣವೋತ್ತಮ ಅಂತವನನ್ನ ಕರೀತಾರೆ. ಜ್ಞಾನಾನಂದ ಮಹೋಜ್ಞಾನಿ, ಮಹಾಜ್ಞಾನ ಪದ ಪರಹ. ಒಳ್ಳೆಯ ಜ್ಞಾನ ಬರಬೇಕು, ಭಗವಂತನಲ್ಲಿ ಭಕ್ತಿ ಬರಬೇಕು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಕೇಳಿದ್ದಾರೆ ವಿಜಯದಾಸರು. ಹಾಗಾಗಿ ಒಳ್ಳೆಯ ಜ್ಞಾನ ಬರಬೇಕು ಅಂದ್ರೆ ಅದು ರುದ್ರದೇವರಿಂದ. ಅಂತಹ ಮಹಾವಿಷ್ಣು ಭಕ್ತರಲ್ಲೇ ಶ್ರೇಷ್ಠನಾಗಿದ್ದಾನೆ ನೋಡಿ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ, ವೈಷ್ಣವಾನಾಂಚ ಪ್ರವರಃ. ವೈಷ್ಣವರು ಅಂತ ಯಾರಿದ್ದಾರೋ ಅವರಲ್ಲಿ ಮೊದಲನೇ ಸ್ಥಾನ ಅಂತ. ವಾಯುದೇವರ ನಂತರ ಮೊದಲನೇ ಸ್ಥಾನ ಯಾರದು? ರುದ್ರದೇವರದು. ಪ್ರವರಃ ಪ್ರಜ್ವಲ ಬ್ರಹ್ಮ ತೇಜಸ. ಅಷ್ಟು ಜ್ವಲಿತನಾಗಿರುವಂಥವನು, ಪೂರ್ಣ ಮನೋಹರ, ಭಾರಿ ಸುಂದರ ರುದ್ರದೇವರು. ಅಂತಹ ರುದ್ರದೇವರು ಅವತಾರಾಗಿರುವಂಥದ್ದು. ಶ್ರೀಕೃಷ್ಣ ಪರಮಾತ್ಮನ ಮುಂದೆ ನಿಂತು ಸ್ತೋತ್ರವನ್ನ ಮಾಡ್ತಾರಂತೆ ಬಹಳ ಸುಂದರವಾಗಿ. ಮಹದೇವವಾಚ ಜಯಸ್ವರೂಪಂ ಜಯದಂ ಜಯೇಶಂ ಜಯಕಾರಣಂ ಪ್ರಬರಂ ಜಯದಾನಾಂಚ ವಂದೇ ತಮಪರಾಜಿತಂ. ಭಗವಂತನನ್ನ ಸ್ತೋತ್ರ ಮಾಡ್ತಾರೆ ರುದ್ರದೇವರು. ಸಂಸಾರ ಸಾಗರದಲ್ಲಿ ಭಕ್ತರಿಗೆ ಮುಕ್ತಿಯನ್ನ ಕೊಡುವಂಥವನು, ಜಯಪ್ರದನಾಗಿರುವಂಥವನು. ನಿನ್ನನ್ನ ಜಯಿಸೋರು ಯಾರೂ ಇಲ್ಲಪ್ಪ. ವಿಶ್ವಕ್ಕೆ ಆಧಾರಭೂತನಾಗಿರುವಂಥವನು, ಎಲ್ಲ ಕಡೆ ವ್ಯಾಪಿಸಿರುವಂಥವನು, ನೀನಿಲ್ದೆ ಜಗತ್ತಿಲ್ಲ ಅಂತ ಸ್ತೋತ್ರ ಮಾಡ್ತಾರೆ. ಇನ್ನು ಬಹಳ ಸುಂದರವಾಗಿರೋ ಸ್ತೋತ್ರಗಳಿದ್ದಾವೆ. ಅದರ ಹೇಗೆ ವರ್ಣನೆ ಮಾಡಿದ್ರು ಅದೆಲ್ಲವನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.